ಎಲ್ರಿಗೂ ನಮಸ್ಕಾರ. ನಾವು ಪುರಿನಲ್ಲಿ ಇವತ್ತು ವಡೆ ಮಾಡೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ ಸಣ್ಣದಾಗಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನಕಾಯಿ ಒಂದು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು, ಮೈದಾ ಹಿಟ್ಟು, ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಮಂಡಕ್ಕಿ ಪುರಿನ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದ್ಸಲ. ನೋಡಿ ನೀಟಾಗಿ ಒಂದ್ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಪುರಿ ಉಪ್ಪಿರುತ್ತೆ, ಆ್ಯಕ್ಚುಲಿ ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಹಾಕೋತಾ ಇದ್ದೀನಿ. ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟು, ಒಂದು 1/4 ಸ್ಪೂನು ಗರಂ ಮಸಾಲ ಹಾಕೋತಾ ಇದ್ದೀನಿ, ಚಿಟಿಕೆ ಅರಿಶಿನ, ನೋಡಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ. ಈಗ ಇದಕ್ಕೆ ಮೈದಾ ಹಾಕೊಳ್ಳೋಣ. ಮೈದಾ ಬೇಕಿದ್ರೆ ಮೈದಾ ಯೂಸ್ ಮಾಡಿ, ಇಲ್ಲಾಂದರೆ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ನೀರೇನು ಬೇಕಾಗಲ್ಲ, ಪುರಿ ತೊಳೆದಿರ್ತೀವಲ್ಲ ನೋಡ್ಕೊಳ್ಳಿ ಒಂದ್ಸಲ. ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ನೀರು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಾನು ಸ್ವಲ್ಪ ಮೈದಾ ಹಾಕೋತಾ ಇದ್ದೀನಿ. ನಾನು ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೆ. ನೀಟಾಗಿ ಕಲಿಸ್ಕೊಳ್ಳೋಣ ಈಗ ಅದನ್ನು. ಹೀಗೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ನಾವು ಇದನ್ನು ಡೀಪ್ ಫ್ರೈ ಏನು ಮಾಡೋದು ಬೇಕಾಗಲ್ಲ, ಶಾಲೋ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಆಯಿಲ್ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ. ನಾವು ಗಟ್ಟಿಯಾಗಿ ಕಳಿಸ್ಕೊಂಡ್ರೆ, ನೀರು ಕಡಿಮೆ ಹಾಕಿದರೆ ಎಣ್ಣೆಯನ್ನು ಜಾಸ್ತಿ ಕುಡಿಯಲ್ಲ ಅದು. ನಾವು ನೀರು ಇಟ್ಕೊಂಡಿದ್ದೀವಿ, ಅದನ್ನು ಕೈಯಲ್ಲಿ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ, ಸ್ವಲ್ಪನೇ ಸ್ವಲ್ಪ. ಹೀಗೆ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಿಂಗೆ ತೊಗೊಂಡು ಈ ಥರ ಮಾಡಿಕೊಂಡು ಮಾಮೂಲಿ ವಡೆ ಹೇಗೆ ತಡ್ತೀವಿ ಆ ಥರ ತಡ್ಕೊಳ್ಳುವ. ನೋಡಿ ಹೀಗೆ ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡಿ ಇಟ್ಕೊಳ್ಳೋಣ ಒಂದು 4. ಅಷ್ಟೇ. ನೋಡಿ ಈಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ತಾ ಹೋಗೋಣ. ಸ್ವಲ್ಪ ಹಾಕಿದ್ರೆ ಸಾಕು, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಹಾಕೋಣ ಈಗ. ನಾವೆಷ್ಟು ಗಟ್ಟಿಯಾಗಿ ಕಲಿಸ್ಕೊತೀವೋ ಅಷ್ಟು ಎಣ್ಣೆ ಕಡಿಮೆ ಕುಡಿಯುತ್ತೆ. ನೀರು ಎಷ್ಟು ಕಡಿಮೆ ಹಾಕೋತೀವೋ ಅಷ್ಟು ಕಡಿಮೆ ಎಣ್ಣೆ ಕುಡಿಯುತ್ತೆ. ನೋಡಿ ಬೇಯ್ತಿದೆ ಈಗ. ಇದನ್ನೀಗ ಮುಚ್ಚಾಕೊಳ್ಳೋಣ. ನೋಡಿ ಇಷ್ಟೇ. ಹೀಗಾಗಿದೆ, ತೆಗೆದುಕೊಳ್ಳೋಣ. ಸೂಪರಾಗಿ ಬಂದಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ.